Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್. ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ರಂಗೇರುತ್ತಿದೆ. ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ದಿನಗಣನೆ ಆರಂಭವಾಗಿದೆ. ಸಾಕಷ್ಟು ಕ್ಷೇತ್ರಗಳು ಹಲವು ಕಾರಣಗಳಿಂದ ಕುತೂಹಲಕ್ಕೆ ಕಾರಣವಾಗಿದೆ. ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸಹ ಒಂದು. ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಚುನಾವಣೆ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಹಾಲಿ ಸಂಸದರು ಮತ್ತೆ ಬಿಜೆಪಿಯ ಅಭ್ಯರ್ಥಿಯಾದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಎರಡನೇ ಬಾರಿ ಆಯ್ಕೆಯನ್ನು ಬಯಸಿದ್ದೀರಾ, ಹೇಗಿದೆ ಸರ್ ವಾತಾವರಣ? ವಾತಾವರಣ ಭಾಳಷ್ಟು ಚೆನ್ನಾಗಿದೆ. ಭಾಳಷ್ಟು ಅಭೂತಪೂರ್ವವಾದ ಜನರ ಬೆಂಬಲ ಸಿಗ್ತಾ ಇದೆ. ಮೊದಲನೇ ಸಲ ಹೊಸದಾಗಿರೋದ್ರಿಂದ ಸ್ವಲ್ಪ ಅವ್ರಿಗೂ ಕೂಡ ಯಾರು ಎಂತು ಅಂತ ಇದಿತ್ತು, ಸಂಶಯ ಇತ್ತು. ಆದರೆ ಇವತ್ತು ನಾನು 5 ವರ್ಷ ಕೆಲಸ ಮಾಡೋದ್ರಿಂದ ಅವ್ರ ಮುಂದೆ ಇರೋದ್ರಿಂದ ಬಹಳಷ್ಟು ಜನರಿಗೆ ಗುರುತಿಸಲ್ಪಟ್ಟಿದ್ದೇನೆ ಮತ್ತು ಬಹಳಷ್ಟು ಒಳ್ಳೆಯ ರೀತಿಯಿಂದ ಎಲ್ಲರಿಗೆ ಸ್ಪಂದನೆ ಕೂಡ ಕೊಟ್ಟಿದ್ದೇನೆ. ಆದ ಕಾರಣ ಬಹಳ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡ್ತಾ ಇದ್ದಾರೆ ಮತ್ತು ಗೆಲುವಿನಲ್ಲಿ ಎಲ್ಲರೂ ಕೂಡ ಪಾತ್ರರಾಗುತ್ತಾ ಇದ್ದಾರೆ. ಈಗ ಎರಡನೇ ಬಾರಿ ತಾವು ಆಯ್ಕೆಯನ್ನು ಬಯಸ್ತಾ ಇದ್ದೀರಾ. ಮೊದಲನೇ ಬಾರಿಯೂ ಸಹ ಒಂದು ಅಭೂತಪೂರ್ವವಾದಂತಹ ಗೆಲುವನ್ನು ಕಂಡುಕೊಂಡಿದ್ರಿ. ಮೊದಲನೇ ಬಾರಿಗೂ ಎರಡನೇ ಬಾರಿಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ಚುನಾವಣೆಗೆ? ಮೊದಲನೇ ಬಾರಿಗೆ ನಾನು ಹೋದಾಗ ಹೊಸದಾಗಿ ಒಬ್ಬ ಅಭ್ಯರ್ಥಿಯಾಗಿ ಹೋಗಿದ್ದೆ. ಇಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಅಥವಾ ನಾನು ಬೇರೆ ರಾಜಕೀಯ ವತಿಯಿಂದ ಗುರುತಿಸಿರ್ಬೋದು. ಆದರೂ ಕೂಡ 8 ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನರಿಗೆ ನಾನು ಹೊಸದಾಗಿ ಅಥವಾ ಗುರುತು ಇರಲಿದ್ದಿಲ್ಲ. ಮೊದಲನೇ ಸಲ ಏನೋ ಪಕ್ಷದ ಹೆಸರಾಯಿತು, ಮೋದಿಯವರ ಹೆಸರಾಯಿತು, ಅದ್ರ ಜೊತೆಗೆ ನಾನು ಬಹಳಷ್ಟು ಆರ್ಸಿ ಬಂದಿದ್ದೆ. ಈ ಬಾರಿ ಚುನಾವಣೆಯಲ್ಲಿ ಅಂದರೆ ಒಬ್ಬರು ಪ್ರಬಲ ಸ್ಪರ್ಧಿ ಅನ್ನೋ ರೀತಿಯಾಗಿ ಇದಾಗಿದೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಮೊದಲನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೇಗಿದೆ? ಆ ಕುಟುಂಬ ಎಷ್ಟು ಪ್ರಬಲ ಅದ ಅಷ್ಟು ನಮ್ಮ ಕುಟುಂಬ ಕೂಡ ಪ್ರಬಲ ಅದ. ಅದನ್ನ ಗೌನ ಇಟ್ಕೊಂಡು ನಮ್ಮ ಇವತ್ತು ಪಕ್ಷ, ನಮ್ಮ ಜನ ಬೆಂಬಲ ಇದನ್ನ ಮುಂದೆ ಬರ್ತಾ ಇದೆ. ಆದ ಕಾರಣ ಹೆಚ್ಚಿನ ಒಂದು ಬೆಂಬಲವನ್ನು ನನಗೆ ಸಿಗ್ತಾ ಇದೆ ನಂಗೆ ಅನಿಸ್ತದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೆಳಗಾವಿಯ ಚುನಾವಣಾ ಚಾಣಕ್ಯ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡಂತಹ ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಈಗ ಸ್ವಂತ ಮಗಳು ನಿಂತಿದ್ದಾರೆ, ಸೊ ಹಾಗಾಗಿ ಅವ್ರು ಗೆಲ್ಲಿಸ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ. ಇವತ್ತು ಅವ್ರಿಗಿಂತ ಹೆಚ್ಚು ಚಾಣಕ್ಯ ನಾವು ಅದೀವಿ. ನಾವು ಕೂಡ ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಬೆಂಬಲವನ್ನು ನೀಡಿದೆವು. ಬಹಳಷ್ಟು ಸಲ ಇವತ್ತು ಭಾರತೀಯ ಜನತಾ ಪಕ್ಷದ ಒಲವು ತೋರಿಸಿ ಅದರಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಕೂಡ ಮಾಡಿದೆವು. ಆ ಪ್ರಕಾರವಾಗಿ ನಮಗೇನು ಅವ್ರದ್ದೇನು ಅಷ್ಟು ಭಾಳ ಏನು ಪ್ರತಿಸ್ಪರ್ಧಿ ಅಂತ ಅನಿಸೋದಿಲ್ಲ. ಯಾಕಂದರೆ ನಾನೇ ಅಭ್ಯರ್ಥಿ ಅನ್ನೋ ರೀತಿ ಅವರು ಸತೀಶ್ ಜಾರಕಿಹೊಳಿ ಅವರು ಭಾಷಣಗಳಲ್ಲಿ ಹೇಳ್ತಾರೆ, ನಾನೇ ಅಭ್ಯರ್ಥಿ, ನನ್ನ ಮಗಳಲ್ಲ ಅಂತೇಳಿ. ಸ್ವಾಭಾವಿಕವಾಗಿ, ಯಾಕಂದ್ರೆ ನೋಡಿ ಹೊಸದಾಗಿ ಬಂದ ನಂತರ ಅವ್ರ ಮಗಳ ಕೆಲಸ ಹೇಳೋಕೆ ಏನೋ ಅವ್ರ ಹತ್ತಿರ ಇಲ್ಲೇ ಇಲ್ಲ. ಏನು ಆ್ಯಸ್ ಎ ಕ್ಯಾಂಡಿಡೇಟ್ ಸತೀಶ್ ಜಾರಕಿಹೊಳಿ ಮಗಳು ಹೊಂದು ಬಿಟ್ಟರೆ ಬೇರೆ ಏನೂ ಕ್ರೆಡಿಟ್ ಇಲ್ಲೇ ಇಲ್ಲ ಅವ್ರಿಗೆ. ಅದಕ್ಕೆ ಅವ್ರದ್ದೇ ಕೆಲಸ ಹೇಳಬೇಕಾಗ್ತದೆ. ಇಲ್ಲಿ ನಮ್ಮಲ್ಲೇ ನಮ್ಮ ಇಡೀ ಕುಟುಂಬ ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವಂತೂ ಬಹಳ ಸುಮಾರು 1991ರಿಂದ ಈ ಫೀಲ್ಡ್ನಲ್ಲಿ ಸೋಷಿಯಲ್ ವರ್ಕದ ಮುಖಾಂತರ, ಕೋಆಪರೇಟಿವ್ ಮುಖಾಂತರ ನಾವಿಲ್ಲಿ ಈಗಾಗಲೇ ಬಂದಿದ್ದೀವಿ. ಮತ್ತು ಇಡೀ ರಾಜ್ಯ ತುಂಬ ನಮ್ಮ ಕೆಲಸ ಕಾರ್ಯಗಳು ಮಾಡಿದೆವು. ಮತ್ತು ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ನಾನು ಸದಸ್ಯ ಆದ ನಂತರ, ಸಂಸದ ಆದ ನಂತರ ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯ ಕೂಡ ಮಾಡಿದೆವು. ಹೀಗಾಗಿ ನನಗೆ ಬೆಂಬಲ. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಹಳ ಒಳ್ಳೆಯ ರೀತಿಯಿಂದ ಸಿಗ್ತಾ ಇದೆ. ಕಳೆದ ಬಾರಿ ಪ್ರಕಾಶ್ ಹುಕ್ಕೇರಿ ಅವರೇ ಸ್ಪರ್ಧೆ ಮಾಡಿದ್ರು. ಸೊ ಈ ಬಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಸ್ಪರ್ಧೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಥವಾ ಹೇಗಿತ್ತು? ಅಪೋಸಿಷನ್ ಯಾರು ಬರ್ಬೋದು ಅಂತ ನಿರೀಕ್ಷೆ ಇತ್ತು? ಅವ್ರು ಹಿಂದಿನ ಸಲ ಸರ್ಪ್ರೈಸ್ ಆಯ್ತು. ಅಲ್ಲ, ಸರ್ಪ್ರೈಸ್ ಏನೂ ಅಲ್ಲ. ಹಿಂದಿನ ಸಲ ಮಾಡಿದವ್ರು ಎಷ್ಟೋ ಪ್ರಬಲರಿದ್ರು. ಅವ್ರನ್ನ ಸೋಲಿಸಿ ಬಂದಾಗ ಇನ್ನು ಇವ್ರನ್ನೇನು ಮಹಾಕತಿ ಅಂತ ಅನ್ಸ್ಬೋದು ನಾವು. ಯಾಕಂದ್ರೆ ಇವ್ರೇನೋ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಥವಾ ಇವ್ರೇನೋ ಬರೀ ತಂದೆ ಹೆಸರು ಬರಬೇಕಾಗ್ತದೆ. ಅವ್ರು ಸ್ವತಃ ಕೆಪಾಸಿಟಿ ಸ್ವತಃ ಇದ್ದವ್ರು ಬಂದಿದ್ರು. ಅವ್ರನ್ನ ನಾವು ಸೋಲಿಸಿದ್ದೀವಿ, ನಾವು ಭಾರತೀಯ ಜನತಾ ಪಕ್ಷದವ್ರು ಎಲ್ಲರೂ ಸೇರಿ. ಮತ್ತು ಇವತ್ತು ಇವ್ರನ್ನ ಸೋಲಿಸೋದೇನು ಭಾಳ ಹೊತ್ತಿಲ್ಲ ನಮ್ಗೆ. ಇವ್ರನ್ನ ಸೋಲಿಸ್ತೇವೆ. ಅಂದರೆ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಮೋದಿ ಅವ್ರದ್ದು 10 ವರ್ಷ ಆಗಿದೆ. ಸೊ ಈ ಒಂದು ಕ್ಷೇತ್ರ ನೋಡಿದ್ರೆ ಒಮ್ಮೆ ಆಯ್ಕೆ ಆದವ್ರು ಮತ್ತೆ ಆಯ್ಕೆ ಆಗಲ್ಲ ಅಂತಾರೆ. ಆ ಒಂದು ಯಾರನ್ನ ಬ್ರೇಕ್ ಮಾಡ್ತಾರಾ ಅಂತೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಇದು 100ಕ್ಕೆ 100ರಷ್ಟು ಸತ್ಯ. ಹಿಂದೆ ಒಮ್ಮೆ ಆರಿಸಿ ಬಂದವ್ರು ಮತ್ತೊಮ್ಮೆ ಬಂದಿಲ್ಲ ಅಂತ ಯಾವಾಗೂ ಆಗೇ ಇಲ್ಲ. ಹಿಂದೆ ನಮ್ಮ ಬಿ ಶಂಕರಾನಂದ ಅವರು 7 ಪೀರಿಯಡ್ ಆರಿಸಿ ಬಂದಾರ. ಅದ್ರ ನಂತರ ಒಬ್ಬೊಬ್ಬರಾಗಿ ಬೇರೆದವ್ರು ಆರಿಸಿ ಬಂದಿರ್ಬೋದು ಅಥವಾ ಕ್ಯಾಂಡಿಡೇಟ್ ಚೇಂಜ್ ಆಗ್ತಿರ್ತದೆ. ಈ ಪ್ರಕಾರ ಏನೋ ಆಗಿರ್ಬೋದು. ಅದನ್ನೇನು ವಾಡಿಕೆ ಅಂತೂ ಇಲ್ಲ. ಇಲ್ಲಿ ಎರಡನೇ ಬಾರಿಗೆ ಗೆಲುವಾಗೋದು ನಂದು ನಿಶ್ಚಿತ ಅದ. ಸಿದ್ದರಾಮಯ್ಯ ಗ್ಯಾರಂಟಿಗಳು ಎಲ್ಲ ಕಡೆಗಳಿಗೂ ಸಹ ಕೈ ಹಿಡಿತಾ ಇದೆ. ಅದೇ ರೀತಿಯಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಗ್ಯಾರಂಟಿಗಳು ಕೆಲಸ ಮಾಡ್ತದೆ. ಗ್ಯಾರಂಟಿಗಳು ಸಿದ್ದರಾಮಯ್ಯನ ಗ್ಯಾರಂಟಿಗಳು ಎಲ್ಲೂ ಕೈ ಹಿಡಿದಿಲ್ಲ, ಏನಿಲ್ಲ. ಈಗಾಗಲೇ ಭಾಳಷ್ಟು ಒಂದು ಜನರ ಆಸೆಯನ್ನು ಪಟ್ಟಿದ್ರು. ಆದರೆ ಅದು ಖುಷಿಯಾಗ್ಯದ. ಯಾಕಂದರೆ ಯಾವುದೂ ಗ್ಯಾರಂಟಿಗಳು ಪೂರ್ತಿಯಾಗಿ ಮುಟ್ಟಿಲ್ಲ.
ಕೂಡ ಅವ್ರ ಮನೆಯಲ್ಲೇ ಅವರು ಬೇರೆ ಕಡೆ ಟ್ಯಾಕ್ಸ್ ಕೊಟ್ಟು ಅಲ್ಲಿ ಕೊಡ್ತಾ ಇದ್ದಾರೆ. ಮತ್ತು CM ಸಿದ್ದರಾಮಯ್ಯ ಅವರು ಹೋಗಿದ್ದ ಕಡೆಗಳೆಲ್ಲ ನಾನೇ ಅಭ್ಯರ್ಥಿ, ಸೊ ಇವ್ರನ್ನ ಅಭ್ಯರ್ಥಿ ಅನ್ಕೊಬಿಡಿ, ನನ್ನ ನೋಡಿ ಗೆಲ್ಸಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅಭ್ಯರ್ಥಿ ಮ್ಯಾಗ ವಿಶ್ವಾಸ ಇಲ್ಲ ಅಂದಂಗೆ ಅನಿಸ್ತದೆ. ಅದೇ ಒಂದು ಮೇನ್. ಅವ್ರ ಮ್ಯಾಗ ಅಭ್ಯರ್ಥಿ ಮೇಲೆ ಯಾರೂ ವಿಶ್ವಾಸ ಇಲ್ಲ ಅಂದಂಗೆ ಅನಿಸ್ತದೆ. ನಾನೇ ಅಭ್ಯರ್ಥಿ ಅಂದ್ರೆ ನಾನೇ ಒಂದು ಪಾಪ್ಯುಲಾರಿಟಿ ಇದೆ, ನಂದು ಪಾಪ್ಯುಲಾರಿಟಿ ಮ್ಯಾಗ ಅವ್ರನ್ನ ಆರಿಸ್ಕೊಡಂದಂಗೆ ಆಯ್ತು. ಅಂದ್ರೆ ಈಗ ಇನ್ನೊಂದು ರಾಜ್ಯ ಸರ್ಕಾರ ಮಾಡ್ತಾ ಇರೋಂಥದ್ದು ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ. ಅಂದರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಮಲ್ತಾಯಿ ಧೋರಣೆ ತೋರಿಸುತ್ತೆ, ರಾಜ್ಯಕ್ಕೆ ಪರಿಹಾರವನ್ನು ಸೂಕ್ತ. ಈಗಲೂ ಸಹ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ, ಈಗ ಕೊಟ್ಟಿರುವಂಥದ್ದು ಪರಿಹಾರ ಕಡಿಮೆ ಆಯಿತು ಅಂತೇಳಿ. ಈ ವಿಚಾರಗಳು ಚುನಾವಣೆಯಲ್ಲಿ ಎಫೆಕ್ಟ್ ಆಗಲ್ಲ ಅಂತ ಈ ಒಂದು ಚುನಾವಣೆಯಲ್ಲಿ ಈ ಒಂದು ಏನವ್ರು ಆರೋಪ ಮಾಡ್ತಾರೆ ಅದು 100ಕ್ಕೆ 100 ಸುಳ್ಳದು. ಯಾಕಂದರೆ ಯಾವುದೇ ಒಂದು ನೋಡಿರಿ, ಊರಲ್ಲಿ ಒಂದು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿರ್ತಾರೆ. ಇವತ್ತು ಒಂದು ದೊಡ್ಡದೊಂದು ಇಂಡಸ್ಟ್ರಿ ಅದ, ಅವ್ರು ಒಟ್ಟು ಹೆಚ್ಚು ತುಂಬಿರ್ತಾರೆ. ಆ ಇಂಡಸ್ಟ್ರಿ ಮುಂದೆ ಖರ್ಚು ಮಾಡಬೇಕೇನ? ಅಂದರೆ ಇಡೀ ಪೂಲ್ ಮಾಡಿ ಎಲ್ಲಿ ಇನ್ಕಮ್ ಬರೋದಲ್ಲ ಅಲ್ಲಿ ಖರ್ಚು ಮಾಡಬೇಕಾಗ್ತದೆ, ಅಥವಾ ಎಲ್ಲಿ ಬಂದಿರ್ತದೋ ಅಲ್ಲಿ ನಾವು ಕಮ್ಮಿ ಮಾಡಬೇಕಾಗ್ತದೆ. ಈ ಪ್ರಕಾರ ಇಡೀ ಒಂದು ದೇಶದ್ದಾದಂತ ನೋಡಿ ಅವರು ಸಪೋರ್ಟಿವ್ ಆಗಿ ಕೊಡ್ತಾ ಇರ್ತಾರೆ. ಹೊರತು ನಮ್ಮದೇ ಕಲೆಕ್ಷನ್ ಆಗಿದೆ, ನಮ್ಮದೇ ಕೊಡೋದ್ರೆ ಮತ್ತು ಇವರೇ ಇಲ್ಲೇ ಕಲೆಕ್ಷನ್ ಮಾಡ್ಬೋದಲ್ಲ. ಅವ್ರಿಗೆ ಸೆಂಟ್ರಲ್ ಕಲೆಕ್ಷನ್ ಮಾಡೋಕೆ. ಮತ್ತು ಇವರು ಕೂಡ ನೋಡಿರಿ, ಇಡೀ ಎಲ್ಲ ಜಿಲ್ಲೆಗಳನ್ನ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದ ಆ ಜಿಲ್ಲೆ ಕೊಟ್ಟಿದ್ದಾರೇನ ಉದಾಹರಣೆ ತೋರಿಸಿರ್ಬೇಕಾರೆ ನಮ್ಗೆ. ಅಥವಾ ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಯಾವ ತಾಲೂಕಿನಿಂದ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲೇ ಖರ್ಚು ಮಾಡಿದ್ದಾರೆ ಇವ್ರು ತಮಗೆ ಗೊತ್ತಿಲ್ಲ, ಏನೋ ಆರೋಪ ಮಾಡ್ಬೇಕಂತ ಮಾಡ್ತಾ ಇದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರದು ಚಿಕ್ಕೋಡಿ ಕ್ಷೇತ್ರದಲ್ಲಿ ಯಾವ ಕೆಲಸ ಮಾಡಿರೋದಾಗಿ ಜನರು ಕೈ ಹಿಡಿತಾರೆ ಅಂತ ನಮಗೆ ವಿಶ್ವಾಸ ಇದೆ. ಯಾವುದೊಂದು ಲ್ಯಾಂಡ್ ಬೆಂಚ್ ಮಾರ್ಕ್ ತರೋದು ಅಂತ. ಬೆಂಚ್ ಮಾರ್ಕ್ ಥರ ನೋಡ್ರಿ, ನಮ್ಮಲ್ಲಿ 2 ಹೈವೇಸ್ ಬರ್ತಾವೆ. ಒಂದು ಬಿಜಾಪುರ ಬಾರ್ಡ್ರ್ ಹಿಡಿದು ಗುಟ್ರದವರೆಗೆ ಚಿಕ್ಕೋಡಿ ಬಾರ್ಡ್ರ್ ಏನಂತೀವಿ, ಅದು ಶಾಂಕ್ಷನ್ ಆಗಿ ಈಗಾಗಲೇ ಕೆಲಸ ಪ್ರಾರಂಭ ಆಗ್ಯದ. ಮತ್ತು ಎರಡನೇದು ನಮ್ಮ ಕಾಕ್ತಿಯಿಂದ ಹಿಡಿದು ಕೊಲ್ಹಾಪುರ ಬಾರ್ಡ್ರ್ವರೆಗೆ 4 ಲೈನ್ ಅದು 6 ಲೈನ್, 2 ಹೈವೇ ಅಂತೂ ಪ್ರಾರಂಭ ಆಗಿದಾವೆ ಈಗಾಗಲೇ. ಅದೇ ಪ್ರಕಾರ ನಮ್ಮಲ್ಲಿ ಬರ್ತಕ್ಕಂಥ ಒಂದು 7-8 ಏನೋ ನಮ್ಮಲ್ಲಿ ರೈಲ್ವೆ ಸ್ಟೇಷನ್ಗಳು ಅವು ಕೂಡ ಮೇಲ್ದರ್ಜೆಗೆ ಅದು. ಮೊದಲು ಯಾವ ಪ್ರಕಾರ ಇದ್ದು ಈಗ ಯಾವ ಪ್ರಕಾರ ಅದ ಅದು ನಾವು ನೋಡ್ಬೋದು. ರಾಯಬಾಗ್, ಚಿಂಚಣಿ, ಕುರ್ಚಿ, ಆಮೇಲೆ ಚಿಕ್ಕೋಡಿ, ಉಗಾರ್, ಈ ಪ್ರಕಾರವಾಗಿ ನಮ್ಮಲ್ಲಿ ರೈಲ್ವೆ ಸ್ಟೇಷನ್ಗಳಿಗೆ ಲೈನ್ ಸಿಂಗಲ್ ಇದ್ದದ್ದು ಡಬಲ್ ಆಗಿದೆ, ಟ್ರೈನ್ಸ್ ಹೆಚ್ಚಾಗಿದ್ದಾವೆ. ಅಂದರೆ ಇವು ನಮ್ಮ ಕೇಂದ್ರ ಸರ್ಕಾರದ ಬರುವಂಥವು. ಇನ್ಮೇಲೆ ಇಂಡೈರೆಕ್ಟಾಗಿ ಕಿಸಾನ್ ಸನ್ಮಾನ್ ಯೋಜನೆ 6,000 ಪ್ರತಿ ವರ್ಷ ಈಗ ಸುಮಾರು 5 ವರ್ಷದಿಂದ ಕೊಡ್ತಾ ಇದ್ದಾರೆ. ಫ್ರೀ ರೇಷನ್ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಅದೇ ಪ್ರಕಾರ ಉಜ್ವಲ್ ಗ್ಯಾಸ್ ಯೋಜನೆ ಗ್ಯಾಸ್ ಫ್ರೀ ಕೊಟ್ಟರು, ಶೌಚಾಲಯಗಳನ್ನ ಫ್ರೀಯಾಗಿ ಕೊಟ್ಟರು. ಅದೇ ಪ್ರಕಾರ ಪ್ರತಿ ಮನೆ ಕೂಡ ನಲ್ ಸೆ ಜಲ್ ಅಂತ ತಿಳ್ಕೊಂಡು ಚಾವಿ ನಾವೇನು ಜಲ್ ಜೀವನ್ ಮಷೀನ್ ಮುಖಾಂತರ ಚಾವಿ ಕನೆಕ್ಷನ್ಗಳು ಕೊಡುವಂಥದ್ದು ಅದು ಕೂಡ ಮಾಡಿದ್ದಾರೆ. ಅಂದರೆ ಮೂಲ ಹಕ್ಕು ಏನು ಜನರಿಗೆ ಬೇಕಾಗ್ತದೆ. ಈಗ ಹೆಣ್ಮಕ್ಳ ಹೆಲ್ತ್ ಕೆಡಬಾರ್ದು ಅಂತ ತಿಳ್ಕೊಂಡು ಗ್ಯಾಸ್ ಕೊಡೋದಾಗಲಿ, ಅಥವಾ ನೀರು ಅವ್ರು ಹೊರಗೆ ಹೋಗಬಾರ್ದು ನೀರು ತರಲಿಕ್ಕೆ, ಅದು ನೀರು ಮನೆಗೆ ಕೊಡೋದಾಗಲಿ, ಶೌಚಾಲಯ ಕೂಡ ಹೊರಗೆ ಹೋಗಬಾರ್ದು ಮನೆಯ ಶೌಚಾಲಯಗಳು. ಈ ಪ್ರಕಾರವಾಗಿ ಮೂಲ ಉದ್ದೇಶ ಜನರಿಗೆ ಏನೊಂದು ಮೂಲ ಮುದ್ದೆ ಬೇಕಾಯ್ತು ಅಂಥವೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅದರ ನಂತರ ಕೂಡ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಎಲ್ಲ ಡೆವಲಪ್ಮೆಂಟ್ ಆಗ್ಯದ. ಅಂದರೆ ಈಗ ತಮ್ಗೆ ಒಂದು ಕಡೆ ಯೋಜನೆಗಳ ಬಗ್ಗೆ ಜನರಿಗೆ ಮುಟ್ಟಿರೋದನ್ನ ಹೇಳ್ತಾ ಇದ್ದೀರಾ, ಮತ್ತೊಂದು ಕಡೆ ಕಾಂಗ್ರೆಸ್ ಕೇಂದ್ರದಿಂದ ಈಗ 1 ಲಕ್ಷ ಗ್ಯಾರಂಟಿ ಯೋಜನೆ ಕೊಡ್ತಾ ಇದೆ. ಅದೇ 1 ಲಕ್ಷಕ್ಕೆ ಗ್ಯಾರಂಟಿ ಕೊಡೋದು ಹಾಸ್ಯಾಸ್ಪದಕ ಅನುಭವ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ನಾವು ಯಾಕಂದ್ರೆ ಯಾರೂ ಇವತ್ತು ಈಗ ಇದ್ದದ್ದು ಕೊಡದ 2,000 ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಇನ್ನು 1 ಲಕ್ಷ ಏನು ಕೊಡ್ತಾರು. ಮತ್ತು ಇವರು ಇದು ಮೆಜಾರಿಟಿಯಲ್ಲಿ ಬಂದ ನಂತರ ಕೊಡ್ತೀವಿ ಅಂತಾರೆ. ಮೆಜಾರಿಟಿ ಬರೋಟ್ಟು ಇವ್ರು ಕ್ಯಾಂಡಿಡೇಟೇ ಇಲ್ಲ. 273 ಏನು ನಮಗೆ ಮೆಜಾರಿಟಿ ಬೇಕಾಗಿದೆ, ಅಷ್ಟು ಕ್ಯಾಂಡಿಡೇಟ್ ಕಾಂಗ್ರೆಸ್ದು ನಿಂತಿಲ್ಲ. ಇನ್ನು ಮೆಜಾರಿಟಿ ಯಾವ ಬರ್ತಾರೆ? INDA ನಿಂತಿದ್ದಾರೆ, INDA ಕೂಡ ಅಷ್ಟು ನಿಂತಿಲ್ಲ ಅವ್ರು. ಹಿಂಗೆ ಅನಿಸ್ತದ ನಮಗಂತೂ. ನಿಲ್ಸ್ಕೋದಾಗ ಆಗ್ತದೆ. ಆದ ಕಾರಣ ಅದೇನು ಸತ್ಯಕ್ಕೆ ದೂರವಾದ ಅದೇನು ಅಂಥದ್ದೇನು ಇದು ಅನಿಸೋದಿಲ್ಲ, ಮತ್ತು ಅದು ಯಾರಿಗೂ ಕೌಂಟ್ ಆಗುವುದಿಲ್ಲ. ಅದು ಈ ಒಂದು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೋದಿ ಹವಾ ಇಲ್ಲ, ಸಾವುಕಾರರದೇ ಹವಾ ಅನ್ನೋ ಒಂದು ಮಾತಿದೆ. ಏನು ಹೇಳ್ತೀರ ಅದ್ರ ಬಗ್ಗೆ? ಇಲ್ಲ, ಮೋದಿ ಹವಾ ಅಂತ ನೋಡ್ರಿ, ಅದು ಅನ್ನೋದು ಯಾರೂ ಅದನ್ನು ಅಲ್ಲಿಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಮೋದಿ ಹವಾ ಚಿಕ್ಕೋಡಿ ಭಾಗದಲ್ಲಿ ಅಷ್ಟಲ್ಲ, ಇಡೀ ದೇಶದಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮೋದಿ ಹವಾ ಅದ. ಇವತ್ತು ಮೋದಿಯವ್ರು ಮಾಡಿದಂಥ ಕೆಲಸ ಯಾರೂ ಕೂಡ ಮಾಡಿಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷದವ್ರು ವಿರೋಧ ಮಾಡಬೇಕಂತ ವಿರೋಧ ಮಾಡ್ತಾರೆ ಹೊರತು ಅವರು ಕೂಡ ಅದನ್ನು ನಂಬಲೇಬೇಕಾದಂಥ ಪರಿಸ್ಥಿತಿ ಅದು. ಅಂದರೆ ಯಾವ ಕಾರಣಕ್ಕೆ ಮೋದಿ ಹವಾ ಇಲ್ಲ ಅನ್ನೋ ರೀತಿಯಾಗಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ? ಅವ್ರ ಉದ್ಯೋಗ ಅದು, ಅವ್ರಿಗೆ ಅದಿಲ್ಲ ಅಂದ್ರೆ ಇಲ್ಲ. ಈಗ ಮೋದಿಯವರು ಒಳ್ಳೆಯ ಕೆಲಸ ಮಾಡಿದಾರೆ, BJP ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಿ ಬೇಕು ಅವ್ರು ವಿರೋಧ ಮಾಡೋದು ಕೆಲಸ ಅವ್ರದ್ದು.
ಅದರ ಸತ್ಯಾಂಶ ನೋಡಿದ್ರೆ ಪರದೆ ಹಿಂದೆ ಬಂದು ವಿಚಾರ ಮಾಡಿ ನೋಡಿದ್ರೆ ಮೋದಿಯವ್ರು ಕೆಲಸ ಮಾಡಿದ್ದು ಸಿದ್ಧ ಅದ, ಮೋದಿಯವ್ರ ಹವಾ ಕೂಡ ಅದ ಅನ್ನೋದು ಸಿದ್ಧ ಅದ. ಈಗ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಸ್ಪರ್ಧೆ ಕಾಂಗ್ರೆಸ್ ವಿರುದ್ಧನ ಅಥವಾ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದ ವಿರುದ್ಧನ? ಮುಖ್ಯವಾಗಿ ಇದು ಕಾಂಗ್ರೆಸ್ ವಿರುದ್ಧನ. ಯಾಕಂದ್ರೆ ಮುಖ್ಯವಾಗಿ ಯಾರು ಕ್ಯಾಂಡಿಡೇಟ್ ಅನ್ನೋದಕ್ಕಿಂತನೂ ಇಲ್ಲಿ ಪಕ್ಷ ಮಹತ್ವದ್ದದ. ಯಾಕೆ ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಈಗ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಮಗಳು ಸ್ಪರ್ಧೆ ಮಾಡ್ತಾ ಇರ್ತಾರೆ, ಮತ್ತೊಂದು ಕಡೆ ಅವರೇ ಅದೇ ಕುಟುಂಬದವರು ತಮ್ಮ BJP ಪಕ್ಷದಲ್ಲಿರ್ತಾರೆ. ಈಗ ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು. ಸೊ ಅವರು ಸಹ BJP ಪಕ್ಷದಲ್ಲಿದ್ದಾರೆ. ಹೌದು, ಅವ್ರವ್ರು ಯಾವ ಪಕ್ಷದಲ್ಲೂ ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ದಾಗಿದ್ದಾರೆ ಬ್ರದರ್ಸ್ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಅವ್ರು ಯಾವ ಪಕ್ಷದಲ್ಲೂ ಆ ಕೆಲಸ ಮಾಡ್ತಾ ಇದ್ದಾರೆ. ಈಗ ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಪ್ರಚಾರಕ್ಕೆ ಬರ್ತಾ ಇಲ್ಲ, ಇಲ್ಲಿ ಮಗಳನ್ನ ಗೆಲ್ಸ್ಕೊಳ್ಲಿಕ್ಕೆ ಮುಂದಾಗಿದೆ ಅನ್ನೋ ಚರ್ಚೆ ಇದೆ ಎಲ್ಲ ಕಡೆ. ಇಲ್ಲ, ಅವ್ರು ನೋಡ್ರಿ ಮುಖ್ಯವಾಗಿ ಬೆಳಗಾವಿ ಜವಾಬ್ದಾರಿ ಅದ, ಬೆಳಗಾವಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಕೆಲಸ ಮಾಡ್ತಾರೆ. ಇಲ್ಲಿದ್ದರೂ ಕೂಡ ಅವ್ರ ಜನರಿಗೆ ವಿಶೇಷ ಸೂಚನೆ ಕೊಟ್ಟು ಅವರು ಕೂಡ ಅವ್ರ ಇದ್ದ ಜನರು ಅವ್ರ ಫಾಲೋವರ್ಸ್ ಎಲ್ಲರೂ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾರೆ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ಎಸ್ಪೆಷಲಿ ಈ ಕಡೆ ಚಿಕ್ಕೋಡಿ ಬೆಳಗಾವಿ ಎಲ್ಲ ಒಳ ಏಟುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಒಳ ಏಟುಗಳು ಅಂದ್ರೆ ನೋಡ್ರಿ ಇದು ನಲ್ಲಿಫೈಡ್ ಆಗ್ತದೆ. ಅದು ಯಾಕಂದ್ರೆ ಅವರಲ್ಲಿ ನಿಂತು ನಮಗೆ ಒಳ ಏಟು ಕೊಡೋರು, ನಮ್ಮಲ್ಲಿ ನಿಂತು ಅವ್ರಿಗೆ ಒಳ ಏಟು ಕೊಡೋರುದಾರ. ಇದು ಎರಡೂ ಕಡೆ ಇದ್ದದ ಪಕ್ಷ ಅಂದಲ್ಲಿ ಅಥವಾ ರಾಜಕಾರಣ ಅಂದಲ್ಲಿ ಇದು ಸ್ವಾಭಾವಿಕವಾಗಿ ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡೋಕೆ ನೋಡ್ತಿತ್ತು. ಆದರೂ ಕೂಡ ಇದ್ರೆ ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಚುನಾವಣಾ ಫಲಿತಾಂಶದ ಮೇಲೆ ಏನು ಪರಿಣಾಮ ಬೀರಲ್ವಾ ಅಂತ? ಇಲ್ಲ, 100ಕ್ಕೆ 100 ಬೀಳೋದಿಲ್ಲ. ಯಾಕಂದ್ರೆ ನೋಡ್ರಿ ಒಳ ಏಟು ಅವ್ರಿಗೆ ಬೀಳ್ತದೆ ಹೊರತು ನಮಗಲ್ಲ. ಈ ಕಡೆ ಸೌದಿ ಅಂತವ್ರೆಲ್ಲರೂ ಪಕ್ಷದನ್ನು ಕಟ್ಟಿ ಬೆಳೆಸಿದಂಥವ್ರು, ಮತ್ತು ಜನಸಂಘದಲ್ಲಿದ್ದವರು, ಮತ್ತು ಇದರ ಸಂಘದಲ್ಲಿದ್ದಂಥವ್ರು ಆ ಕಡೆಗೆ ಹೋಗೋಂಥದ್ದು ಪರಿಣಾಮ ಬೀರಲ್ವಾ ಅಂತ ಹೇಳಿ? ಇಲ್ಲ, ಪರಿಣಾಮ ಏನೂ ಬೀರೋದಿಲ್ಲ. ಅಲ್ಲಿ ನೋಡ್ರಿ ಯಾರೋ ಒಬ್ರು ಹೋದ ನಂತರ ಒಬ್ರು ಯಾರೋ ಜಾಗ ತೊಗೊಳೋರು ಇರ್ತಾರೆ. ಈಗ ಆ ಕಡೆಯಿಂದ ಈ ಕಡೆ ಬಂದಿರ್ತಾರೆ, ಈ ಕಡೆಯಿಂದ ಆ ಕಡೆ ಬಂದಿರ್ತಾರೆ. ಎಷ್ಟೋ ಸಲ ಹಿಂಗೆ ರಾಜಕಾರಣದಲ್ಲಿ ಆಗೇ ಆಗ್ತದೆ. ಈಗ ಪ್ರಧಾನಿ ಮೋದಿಯವರೇ ಖುದ್ದು ಬೆಳಗಾವಿಗೆ ಬಂದು ಹೋದರು, ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ತಮ್ಮ ಪರವಾಗಿ ಮತವನ್ನು ಯಾಚನೆ ಮಾಡೋದು, ಇದು ಎಷ್ಟು ಪ್ಲಸ್ ಆಗುತ್ತೆ ನಮಗೆ ಅಂತ? ಪ್ರಧಾನಿಯವರೇ ಬಂದು ಇದು ಕೂಡ ಭಾಳಷ್ಟು ಪ್ಲಸ್ ಆಗ್ತದೆ ಅನಿಸ್ತು. ಯಾಕಂದ್ರೆ ನಾವು ಪ್ರಧಾನಿಯವ್ರ ಬದಲು ನಾವು ಹೇಳೋದಕ್ಕೂ ಮತ್ತು ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರ ಸ್ವಂತ ಬಂದು ಹೇಳೋದಕ್ಕೂ ಭಾಳಷ್ಟು ಪರಿಣಾಮ ಆಗ್ತದೆ. ಯಾಕಂದ್ರೆ ಎಷ್ಟೋ ಜನರಿಗೆ ಮನಸ್ಸು ತಟ್ಟುವಂಥದ್ದು ಬದಲಾವಣೆ ಕೂಡ ಆಗ್ತದೆ. ಯಾರೋ ಒಂದು ಸ್ವಲ್ಪ ಅರ್ಧಂಬರ್ಧ ಮನುಷ್ಯ ಇರ್ತಾರೆ, ಅವ್ರಿಗೆ ಪೂರ್ತಿ ಬದಲಾವಣೆ ಆಗ್ತದೆ. ಅಥವಾ ಅವ್ರು ಮತ್ತೆ ಹೋಗಿ 10 ಜನರಿಗೆ ಹೇಳ್ತಾರೆ. ಅಂದರೆ ಈ ಪ್ರಕಾರವಾಗಿ ಸ್ವತಃ ಮೋದಿಯವರು ಹೇಳೋದ್ರಿಂದ ಭಾಳಷ್ಟು ಒಳ್ಳೆಯ ರೀತಿಯಿಂದ ಪರಿಣಾಮ ಆಗಿದೆ. ಚಿಕ್ಕೋಡಿಯಲ್ಲಿರ್ಬೋದು, ಬೆಳಗಾವಿದಲ್ಲಿರ್ಬೋದು. ನಮಗೆ ಮತ್ತು ಈಗೇನು ನಾವು ಲೀಡ್ ಬರ್ತೇವೆ ಅಂತಿದ್ದು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಲೀಡ್ ಮತ್ತು ಆಗುವಂಥ ನಾವು ಇದನ್ನು ನೋಡ್ತಾ ಇದ್ದೀವಿ, ಆಶೆ ಉಂಟು. ನೀವು ಕಾರ್ಯಕ್ರಮದಲ್ಲಿ ಹೇಳಿದ್ರೆ 90% ಕ್ಷೇತ್ರವನ್ನು ನಾನು ಹೋಗಿ ಬಂದಿದ್ದೇನೆ ಅಂತೇಳಿ. ಆದರೆ ಕೆಲವರು ಹೇಳುವಂಥದ್ದು, ನಮಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೈಗೆ ಸಿಗೋದಿಲ್ಲ, ಅವರನ್ನು ನಾವು ನೋಡೇ ಇಲ್ಲ, ಸೊ ಸಂಸದರಾದ್ಮೇಲೆ ನಮಗೆ ಸಿಗಲಿಲ್ಲ ಅನ್ನೋ ಒಂದು ಆರೋಪ ಇದೆ. ಇದು ವಿರೋಧವ್ರು ಅನ್ನುವಂಥ ಕೆಲಸ, ವಿರೋಧ ಪಕ್ಷದವ್ರದ್ದು ಅಂತ. ಯಾಕಂದ್ರೆ ನಾವು ಎಷ್ಟೇ ಏನೋ ಮಾಡಿದ್ರು ಕೂಡ ವಿರೋಧವ್ರು ನಮ್ಗೆ ಅನ್ನೋದು ಸ್ವಾಭಾವಿಕ. ಆದರೆ ನಮ್ಮ ಜನರಲ್ಲಿ ನೋಡ್ಬೋದು, ಅಥವಾ ಯಾರೋ ಇನ್ನೂವರೆಗೆ ಸಂಸದರು ನಾನು ಎಷ್ಟು ಊರು ಭೇಟಿಯಾಗಿದೆ ಅಷ್ಟು ಊರು ಭೇಟಿಯಾಗಿದ್ದಾನೆ ನೀವು ಆನ್ ರೆಕಾರ್ಡ್ ನೋಡ್ಬೋದು. ಅದೇನು ರೆಕಾರ್ಡ್ನಲ್ಲಿ ಅದ, ಎಲ್ಲಿ ಮುಚ್ಚಿ ಹೋಗುವಂಥದ್ದಲ್ಲ. ಯಾರೋ ಗುಮಾನ ಎಲ್ಲರೂ ಹೋದೆವು ಬಂದೀವಿ ಅಂತಲ್ಲ, ಎಲ್ಲರಿಗೆ ಖಂಡಿತವಾಗಿ ಹೇಳೇ ಹೋಗ್ತಿರ್ತೀವಿ ಊರಿಗೆ. ಆದರೆ ನಾನು ಎಷ್ಟೋ ಅದ ಈ 5 ವರ್ಷದಲ್ಲಿ 1 ವರ್ಷ ಫ್ಲಡ್ ಬಂತು, 2 ವರ್ಷ ಕೋವಿಡ್ ಬಂತು, ಬರೀ ನಮಗೆ 2 ವರ್ಷ ಟೈಮ್ ಸಿಕ್ಕಿರ್ಬೋದು. ಆದರೂ ಕೂಡ ನಾವು ಊರಿಗೆಲ್ಲ ವಿಸಿಟ್ ಮಾಡಿದೆವು. ಮತ್ತು ಫ್ಲಡ್ ಕೋವಿಡ್ ಬಂತಂದ್ರೂ ನಾನು ಮನೇಲಿ ಗೊತ್ತಿಲ್ಲ. ಫ್ಲಡ್ ಬಂದಾಗ ಕೂಡ ಪ್ರತಿಯೊಂದು ಊರಿಗೆ ಭೇಟಿಯಾಗಿ ಅಲ್ಲಿ ಸಾಂತ್ವನ ಹೇಳಿ ಫುಡ್ ಕಿಟ್ ಕೊಡುವಂಥದ್ದು ಅಥವಾ ಅವ್ರಿಗೆ ಏನು ಸಹಕಾರ ಮಾಡುವಂಥ ಕೆಲಸ ಮಾಡಿದ್ರು. ಕೋವಿಡ್ನಲ್ಲಿ ಕೂಡ ಸುಮಾರು 8 ಫ್ರೀ ಹಾಸ್ಪಿಟ್ಲ್ಗಳು ಮಾಡಿದ್ದೀನಿ ನಾನು. ಒಂದು 6-7 ಕ್ಷೇತ್ರಗಳಲ್ಲಿ ಮಾಡಿ ಅಲ್ಲಿ ಜನರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು, ಫ್ರೀಯಾಗಿ ಹಾಸ್ಪಿಟಲೈಸೇಷನ್ ಕೊಡುವಂಥದ್ದು. ಅದೇ ಪ್ರಕಾರ ಒಂದು ಮೆಡಿಕಲ್ ಕಿಟ್ ಕೂಡ ಎಲ್ಲ ಜನರಿಗೆ ಕೊಡುವಂಥದ್ದು. ಮತ್ತು ಆಶಾ ಕಾರ್ಯಕರ್ತ, ಅಂಗನವಾಡಿ ಒಂದು ಟೆಸ್ಟಿಂಗ್ ಕಿಟ್ ಕೂಡ ಕೊಟ್ಟಿದ್ದೆವು ನಾವು. ಈ ಪ್ರಕಾರವಾಗಿ ಮತ್ತು ಪ್ರತಿ ತಾಲೂಕಿನಲ್ಲಿ ಹೋಗಿ ಅಲ್ಲಿ ಆಫೀಸರ್ಸ್ ಕರ್ಕೊಂಡು ಪ್ರತಿ ಗ್ರಾಮ ಪಂಚಾಯತ್ ವೈಸ್ ಕೋವಿಡ್ನಲ್ಲಿ ವಿಸಿಟ್ ಮಾಡಿ ಬಂದಿದ್ದೇನೆ. ನಾನೇನು ಅಂಜಿ ಮನೆಯಲ್ಲಿ ಕುಂತಿಲ್ಲ. ಇವನ್ ಫ್ಲಡ್ನ ಕೋವಿಡ್ನಲ್ಲಿ ನಮ್ಮ ಉದಾಹರಣೆ ಹೇಳೋದಂದ್ರೆ ಒಂದು ಕೋವಿಡ್ ಸೆಂಟ್ರ್ ಏನದ PP ಕಿಟ್ ಹಾಕೊಂಡು ಪೇಷಂಟ್ದವ್ರಿಗೆ ಒಳಗಡೆ ಕೂಡ ಹೋಗಿ ಬಂದಾಗ. ಈಗ ಒಂದು ಕಡೆ ತಾವು ಹೇಳ್ದಂಗೆ ಇಲ್ಲಿ ಸಾಕಷ್ಟು ಮನೆತನದಗಳದ್ದು ಒಂದು ಪ್ರತಿಷ್ಠೆ ಇದಾಗ್ತದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿಯ ಕುಟುಂಬ, ಇನ್ನೊಂದು ಕಡೆ ಹುಕ್ಕೇರಿಯವರದ್ದು ಕುಟುಂಬ. ಸೊ ಕಳೆದ ಬಾರಿಯ ಹುಕ್ಕೇರಿಯವರ ಸೋಲನ್ನು ಜಾರಕಿಹೊಳಿಯವರ ಮಗಳ ಮುಖಾಂತರ ತಮ್ಮ ವಿರುದ್ಧ ತೀರಿಸ್ಕೊಳ್ಳೋ ಒಂದು ಯತ್ನ ನಡೀತಾ ಇದೆಯಾ ಅಂತ? ಪ್ರಕಾಶ್ ಹುಕ್ಕೇರಿಯವರು, ಗಣೇಶ್ ಹುಕ್ಕೇರಿಯವರಿಗೆ ಶಾಸಕರಿದ್ದಾರೆ. ಇದು ಜಾರಕಿಹೊಳಿಯವ್ರ ಕುಟುಂಬ ಇರಲಿ, ಪ್ರಕಾಶ್ ಹುಕ್ಕೇರಿಯವ್ರ ಕುಟುಂಬ ಇರಲಿ, ಈಗ ಜೊಲ್ಲೆಯವ್ರ ಕುಟುಂಬ ಕೂಡ ಏನೂ ಕಮ್ಮಿ ಇಲ್ಲ. ನಾವು ಕೂಡ ಜನರ ಒಟ್ಟಿಗೇನೇ ಇದ್ದೆವು, ಜನರ ಜೊತೆಗಿದ್ದೆವು. ಈ ಒಂದು ಎಲ್ಲ ಇದು ಕೂಡ ಜೊಲ್ಲೆ ಕುಟುಂಬ ಒಂದು ಸರ್ವಸಾಮಾನ್ಯ ಜನರಾಗಿ ನಾವು ಮೇಲೆ ಬಂದಿರ್ಬೋದು.
ಆದರೆ ನಮ್ಮದು ಸ್ಪೆಷಾಲಿಟಿ ಅಂದರೆ ಜನರ ಜೊತೆಗೆ ಇರೋದು, ಜನರಲ್ಲಿ ಸೋಷಿಯಲ್ ವರ್ಕ್ ಮಾಡ್ಕೋತಿರೋದು, ಯಾವಾಗಿದ್ದು ಕಷ್ಟ ಸುಖದ ಜನರ ಜೊತೆಗೆ ಇದೇ ನಮಗೆ ಮೇಲ್ ತಂದದ. ಅದೇ ಪ್ರಕಾರ ಇವತ್ತು ಜೊಲ್ಲೆ ಕುಟುಂಬದವ್ರು ಎಲ್ಲರಿಗೂ ಗೆಲುವನ್ನು ಸಾಧಿಸ್ತಾರೆ ಅಂತ. ಯಾಕಂದ್ರೆ ಎರಡೂ ಕುಟುಂಬದವರು ಒಟ್ಟಾಗಿದ್ದಾರೆ. ಇಲ್ಲ ಒಟ್ಟಾಗಿದ್ರು ಕೂಡ ಒಟ್ಟಾಗಿದ್ರು, ಹೋದ ಸಲನೂ ಒಟ್ಟಾಗಿದ್ರು, ಈ ಸಲನೂ ಒಟ್ಟಾಗಿದ್ದರು. ಪ್ರತಿ ಸಲ ಈ ಪಕ್ಷ ಅಂದ್ಕೊಂಡೆ ನೋಡಿ ಅವ್ರವ್ರ ಪಕ್ಷದಾಗಿದ್ದವ್ರು ಎಲ್ಲರೂ ಒಂದಾದ್ರು, ನಮ್ಮ ಪಕ್ಷದಾಗ ಇದ್ದಾರೆ, ನಾವು ಒಂದದೀವಿ. ನಮಗೆ ಗೆಲುವು ನಿಶ್ಚಿತ ಅದ. ಅದಕ್ಕೆ ಅವ್ರು ಏನು ಕುಟುಂಬ ರಾಜಕಾರಣ ಏನು ಮಾಡೋದು ನಮಗೆ ಅಂದರೆ ಪ್ರತಿಷ್ಠೆಯ ಚುನಾವಣೆಯಾಗಿ ಮಾರ್ಪಟ್ಬಿಟ್ಟಿದೆ ಚಿಕ್ಕೋಡಿ ಲೋಕಸಭಾ. ಇಲ್ಲ, ಪ್ರತಿಷ್ಠೆಯಾಗಿ ಅವ್ರಿಗೆ ಎಷ್ಟಾಗಿದೆ, ನಮಗೂ ಕೂಡ ಅಷ್ಟೇ ಪ್ರತಿಷ್ಠೆ ಆಗಿದೆ. ಅವ್ರೇನು ಯಾವ ಪ್ರಕಾರ ನಾವು ಮಾಡ್ತಿರ್ತಾರೆ, ನಾವು ಕೂಡ ಅದೇ ಟೈಪ್ ಮಾಡ್ತಾ ಇದ್ದೀವಿ. ಅಂದರೆ ಚಿಕ್ಕೋಡಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಬಂದರೆ ಗಡಿ ಸಮಸ್ಯೆಗಳು ಸಾಕಷ್ಟಿದೆ, ಭಾಷಾ ಸಮಸ್ಯೆಗಳು ಸಾಕಷ್ಟಿದೆ. ಸೊ ಈ ಸಮಸ್ಯೆಗಳನ್ನೆಲ್ಲ ಐಡೆಂಟಿಫೈ ಮಾಡ್ಕೊಂಡಿದ್ದೀರಾ ಅಥವಾ ಏನು ಬೇಕಾಗಿದೆ ಅಂತೇಳಿ? ಐಡೆಂಟಿಫೈ ಅಂತೂ ಮಾಡಿದ್ದೀವಿ. ಕ್ಷೇತ್ರಕ್ಕೆ ಏನು ಬೇಕಾಗಿದೆ? ಮೊದಲನೇದಾಗಿ ನಾನು ನಿಮ್ಗೆ ಹೇಳಿ ಬಯಸ್ತೇನೆ, ಆ ಸಮಸ್ಯೆಗಳು ಎಲ್ಲಿಯೂ ಕೂಡ ಇಲ್ಲಿ ಇಲ್ಲ. ಗ್ರೌಂಡ್ ಲೆವೆಲ್ನಲ್ಲಿ ಒಟ್ಟ ಸಮಸ್ಯೆ ಇಲ್ಲ. ಇವತ್ತು ಅನ್ಯ ಭಾಷಿಕರು ಇರ್ಬೋದು, ಅನ್ಯ ಬಾರ್ಡ್ರದವ್ರು ಇರ್ಬೋದು, ಎಲ್ಲರೂ ಸೇರಿ ಒಂದಾಗಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಎಲ್ಲೋ ಏನೋ ಯಾರೋ ಒಬ್ಬರು ಪುಂಡ್ರ ಏನೋ ಮಾಡಿದ್ದು ಅದನ್ನು ಒಂದು ಸಮಾಜ ಮ್ಯಾಗಿರ್ಬೋದು ಅಥವಾ ಜಾತಿ ಮ್ಯಾಗಿರ್ಬೋದು ಅಥವಾ ಬಾರ್ಡ್ರ್ ಮ್ಯಾಗ ತಂದು ಹಾಕುವಂಥ ಕೆಲಸ ಕಾರ್ಯ ಮಾಡ್ತಾರೆ. ಆದರೆ ನಾನು ನೋಡಿದ ಪ್ರಕಾರ ಈಗ ಪೂರ್ತಿಯಾಗಿ ಅದು ಸಮನ್ಗೊಂಡದ. ಒಳ್ಳೆಯ ರೀತಿಯಿಂದ ಒಳ್ಳೆಯ ಬಾಂಧವ್ಯದಿಂದ ಎಲ್ಲರೂ ಕೂಡ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಅಲ್ಲ, ಇದನ್ನ ಬಿಜೆಪಿ ಅವರು ಯಾವಾಗಲೂ ಈ ರೀತಿ ಮಾಡ್ತಾರೆ ಅಂತ ಬಿಂಬಿಸುವಂತ ಪ್ರಯತ್ನ ಏನಾದ್ರು ಏನು ಮಾಡ್ತಾರೆ ಅಂತ ಅನ್ಸುತ್ತಾ? ಇಲ್ಲ, ಪ್ರತಿಪಕ್ಷದವರು ಮಾಡುವಂಥ ಮಾಡ್ತಿರ್ಬೋದು. ಆದರೆ ನನ್ನ ಮಟ್ಟದಲ್ಲಿ ಇದೆಲ್ಲ ಕೂಡ ಮುಗ್ದದ ಅಂತ ಅನಿಸ್ತದೆ. ಮತ್ತು ಮುಗಿದ ಅಧ್ಯಾಯ ಯಾವುದೂ ಎಲ್ಲಿಯೂ ಉಳಿದಿಲ್ಲ. ಈಗ ಇಲ್ಲಿ ಕರ್ನಾಟಕದಲ್ಲಿ ಏನು ಯಾವ ಪ್ರಕಾರ ನಮ್ಮ ಜನರು ಅದಾರೋ ಆ ಪ್ರಕಾರ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡಿ ನಡೀತಾ ಇದ್ದಾರೆ. ಅಂದರೆ ಈಗ ಈ ಒಂದು ಚುನಾವಣೆ ಅಂದರೆ ಈಗ ತಾವು ಹೇಳಿದ್ರೆ ವಿಕಸಿತ ಭಾರತದ್ದಿದೆ, ಮತ್ತು ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗೋದಿದೆ, ತಾವು 2ನೇ ಬಾರಿ ಗೆಲ್ಲೋದಿದೆ. ಸೊ ಈ ಎಲ್ಲ ವಿಚಾರಗಳು ಯಾವ ರೀತಿ ಜನರನ್ನು ಮುಟ್ತದೆ ಅಂತೇಳಿ ಈಗ 10 ವರ್ಷದಲ್ಲಿ ಏನು ಕೆಲಸ ಮಾಡಿದಾರೋ ಅದು ಹಿಂದೆ ಯಾವಾಗೂ ಆಗಿಲ್ಲ. ಬಹುತೇಕ ಮುಂದೆ ಆಗ್ತದೆ ನಮ್ಗೆ ಇದು ಅನ್ಸೋದಲ್ಲ. ಅಂದರೆ ಅಷ್ಟು ಕೆಲಸ ಮಾಡೇ ಬಿಟ್ಟಿದ್ದಾರೆ. ಈಗ ಬರೀ ಸ್ವಲ್ಪ ಮಟ್ಟಿಗೆ ಏನು ಉಳಿದದ ಅದನ್ನಟ್ಟು ಮಾಡಿಬಿಟ್ರೆ ವಿಕಸಿತ ಭಾರತವಾಗೋದು ನಿಶ್ಚಿತದ. ಇದರಲ್ಲಿ ಏನು ಸಂಶಯ ಏನಿಲ್ಲ ಅಂತ ಅನಿಸ್ತದೆ. ಅಂದರೆ ಈಗ ರಾಜ್ಯಕ್ಕೀಗ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ. ಸೊ ಅವರೆಲ್ಲ ಹೇಳ್ತಾ ಇರೋದು ಒಂದೇ ಮಾತು, ರಾಜ್ಯದಲ್ಲಿ ಸರ್ಕಾರ ಇದೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಸೊ ಈ ಬಾರಿ 10 ವರ್ಷ ಮೋದಿಯವರು ಕೊಟ್ಟಿದ್ದಾರೆ, ಈ ಬಾರಿ ಬದಲಾವಣೆ ಹೇಳ್ತಾ ಇದ್ದಾರೆ, ನಮಗೆ ಕೊಡಿ ಅಂತೇಳಿ. ಸೊ ರಾಜ್ಯ ಸರ್ಕಾರ ಕಾಂಗ್ರೆಸ್ದು ಇರುವಂಥದ್ದು ಈ ಚುನಾವಣೆ ಮೇಲೆ ಪರಿಣಾಮ ಬೀರ್ತದೆ? ಇಲ್ಲ, ಹಿಂದೆ ಎಷ್ಟೋ ಸಲ ರಾಜ್ಯ ಸರ್ಕಾರ ಇತ್ತು, ಆದರೂ ಕೂಡ ಅವರು ಗೆದ್ದಾಗಿಲ್ಲ. 136 ಸೀಟ್ಗಳನ್ನ ಗೆದ್ದಿದ್ದಾರೆ ಅಂತ ವಿಧಾನಸಭೆಯಲ್ಲಿ. ಈಗ ತಾನೇ 1 ವರ್ಷ ಆಗಿದೆ ಚುನಾವಣೆ. ಅಲ್ಲ, ಆಯಿತು, ಒಪ್ತೇನೆ ನಾನು. ಅವಾಗ ಕೂಡ ಹಿಂದೆ ಒಮ್ಮೆ ನೋಡಿರ್ಬೋದು ನಾವು. ಅವಾಗ ಒಪ್ಪ ನಂತರ ಅವ್ರದ್ದು MP ಸೀಟ್ಸ್ ಬರಲಿ, ಲೋಕಸಭೆಯಲ್ಲಿ ಬರಲಿ. ಯಾಕಂದರೆ ನಾನು ಮೊದಲೇ ಹೇಳಿದ ಪ್ರಕಾರ ಲೋಕಸಭೆ ಬಂದಾಗ ಜನರು ವಿಚಾರ ಬೇರೆ ಬರ್ತದೆ, ವಿಧಾನಸಭೆ ಬಂದಾಗ ವಿಚಾರ ಬೇರೆ ಬರ್ತದೆ. ಏನೋ ಬೈ ಚಾನ್ಸ್ ಅವರು 136 ಗ್ಯಾರಂಟಿ ಸುಳ್ಳು ಹೇಳಿ ಬಂದಿರ್ಬೋದು. ಆದರೆ ಜನರು ಕೂಡ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾವೇನಪ್ಪ ಕರ್ನಾಟಕದಲ್ಲಿ ತಪ್ಪು ಮಾಡಿದ್ದೀವಿ, ಇನ್ನು ಏನಿದೆ, ಎಷ್ಟು ದಿವಸ ನಮ್ಗೆ ಹೋಗೋದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಅದರಿಂದ ಏನು ಒಟ್ಟು ಎಫೆಕ್ಟ್ ಆಗೋದಿಲ್ಲ. ಇವತ್ತು ರಾಜೀವ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬಂದಿರ್ಬೋದು, ರಾಹುಲ್ ಗಾಂಧಿ ಬಂದಿರ್ಬೋದು. ಅವ್ರದ್ದೇನು ಸ್ವಂತದ್ದು ಏನದು ಹೇಳಿ, ಬರೀ ಕುಟುಂಬ ರಾಜಕಾರಣದಿಂದ ಅವರು ವಾರಸಾದಿ ಬಂದಿದ್ದಾರೆ. ಅಲ್ಲ, ಅವ್ರು ಹೇಳುವಂಥದ್ದು ಮೋದಿಯವರ ಮಂಗಳಸೂತ್ರದ ಹೇಳಿಕೆನ ಸಾಕಷ್ಟು ಟೀಕಿಸ್ತಾ ಇದ್ದಾರೆ ಅವರು. ಅಂದರೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಭಾವನಾತ್ಮಕವಾಗಿ ಅವರು ಸೋಲೋ ಭಯ ಎದುರಾಗಿದೆ ಅಂತೇಳಿ. ಸೊ ನಿಮ್ಮ ಕ್ಷೇತ್ರಗಳಲ್ಲಿ ಅದು ಪರಿಣಾಮ ಬೀರಲ್ವಾ? ಇಲ್ಲ, ಸೋಲು ಭಯ ಅವ್ರಿಗೆ ಆಗ್ಯದ, ನಮಗಲ್ಲ. ಅವ್ರ ಭಯದಿಂದ ಏನು ಬೇಕಾದ್ರೆ ಹೇಳ್ತಾರೆ. ಮೋದಿಯವ್ರು ಹೇಳಿದ ಸತ್ಯನ ಅದು ಇದ್ದದ್ದೇ ನೋಡ್ರಿ. ಎಲ್ಲಾಂದ್ರೆ ಮಂಗಲಸೂತ್ರ ಅಂದ್ರೆ ಒಂದು ಗೋಲ್ಡನ್ ನಮ್ಗೆ ಇದಂತ ತಿಳ್ಕೊಂಡು ಹೇಳಿದಾರೆ ಅವರು. ಅದನ್ನು ಅಂದರೆ ಇಂಥದ್ದು ಕೂಡ ಇವ್ರು ಹೆಸೋದಿಲ್ಲ ಅಂತ ಇದನ್ನು ಹೇಳಿದ್ದಾರೆ. ಅದು ಸತ್ಯ, 100% ಸತ್ಯನ ಅದು. ಅಂದರೆ ಅವ್ರು ಹೇಳುವಂಥದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅವರ ಗಂಡಂದಿರಿಗೆ ಸಮಸ್ಯೆ ಆಗ್ತದೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಅವರು ಎಲ್ಲ ಜನರಿಗೆ ಅಲ್ಲ ಕಳ್ತಾರತ್ತ ಅಂದ ಹಂಗೆ ಅರ್ಥ ಅಲ್ಲ ಅದು. ರೀ ತಾಳಿ ಕೂಡ ತೊಗೊಳಕ್ಕೆ ಹಿಂದೆ ಮುಂದೆ ನೋಡೋಲ್ಲ ಅಂದರೆ ಗಂಡನ ಕಳ್ಕೋದು ಆ ಭಾಷೆದಲ್ಲಿ ಹೇಳಿದವರು. ಅಂದರೆ ಬಂಗಾರ ಸಾಮಾನುಗಳು ತೊಗೋತಾರಂದ್ರೆ ಅದನ್ನು ಕೂಡ ಕಿತ್ಕೊಳ್ಳೋಕೆ ಹಿಂದೆ ಮುಂದೆ ನೋಡೋಲ್ಲ ಅಂತ ಈ ಪ್ರಕಾರವಾಗಿ. ಹಾಂ, ಅದನ್ನು ಅವರು ಅರ್ಥವನ್ನು ಬೇರೆದಲ್ಲಿ ಮಾಡಿ ಹೇಳ್ತಾರೆ. ಯಾಕಂದರೆ ಪ್ರತಿ ಭಾಷಣದಲ್ಲೂ ಅದೇ ಒಂದು ಟೀಕೆಯನ್ನು ಮಾಡುವಂಥ ಕೆಲಸ ಅಲ್ಲ. ಅವ್ರಿಗೆ ನೋಡ್ರಿ ಸ್ವಂತ ಹೇಳಕ್ಕೆ ಏನೂ ಇಲ್ಲೇ ಇಲ್ಲ. ಏನಾದ್ರೂ ಟೀಕೆ ಮಾಡಲೇಬೇಕಾದ್ರೂ ಒಂದು ಏನೋ ಶಬ್ದ ಸಿಕ್ಕನಂತ ಟೀಕೆ ಮಾಡ್ತಿರ್ತಾರೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರೂ ಸಹ ಉತ್ತರ ಕರ್ನಾಟಕದಲ್ಲಿ ಬೀಡ್ಬಿಟ್ಟಿದ್ದಾರೆ ಈಗ 2ನೇ ಹಂತದಕ್ಕೆ. ಸೊ ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿ ಅವ್ರ ವಿಶ್ವಾಸ ಭಾಳ ಖುಷಿಯಾಗಿ ಹೋಗ್ತದೆ. ಹೋದ ಸಲ ಕೂಡ ಮಾಡಿದ್ರು, ಏನಾಯ್ತು ಅವ್ರು 1 ಸೀಟ್ ತೊಗೊಳಕ್ಕಾಗಲಿ, 1 ಸೀಟ್ ಕಷ್ಟಪಟ್ಟು ತೊಗೊಂಡು. ಅದು ಈ ಸಲ ಕೂಡ ಅದೇ ಪರಿಸ್ಥಿತಿ ಆಗ್ತದೆ. ನಾನು ಸರ್, ಆಲ್ ದಿ ಬೆಸ್ಟ್ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಇದು ಇಂದಿನ TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.